ನಾನು ಯಾವಾಗಲೂ ಸಿನಿಮಾದ ಪ್ರಚಾರಕ್ಕೆ ಸಿದ್ಧನಾಗಿದ್ದೆ. ಅದಕ್ಕಾಗಿ ನನ್ನ ಮ್ಯಾನೇಜರ್ ಮೂಲಕ ಚಿತ್ರತಂಡವನ್ನ ಸಂಪರ್ಕಿಸಿ ಟ್ರೈಲರ್ ಡಬ್ಬಿಂಗ್ ಯಾವಾಗ ಮಾಡೋಣ ಎಂದು ಕೇಳಿಸಿದ್ದೆ. ಆದರೆ ಚಿತ್ರತಂಡ ಮೊದಲು ಟ್ರೈಲರ್ ಲಾಂಚ್ಗೆ ಬನ್ನಿ, ನಂತರ ಈ ಬಗ್ಗೆ ಮಾತನಾಡೋಣ ಎಂದು ಹೇಳಿದರು. ನಾನು ಖುಷಿಯಿಂದ ಕಾರ್ಯಕ್ರಮಕ್ಕೆ ಹೋಗಲು ತಯಾರಾಗಿದ್ದೆ. ಆದರೆ ಕಾರ್ಯಕ್ರಮದ ಹಿಂದಿನ ರಾತ್ರಿ ಬಹಳ ಕಷ್ಟಪಟ್ಟು ಟ್ರೈಲರ್ ತರಿಸಿಕೊಂಡು ನೋಡಿದಾಗ ನನಗೆ ದೊಡ್ಡ ಶಾಕ್ ಕಾದಿತ್ತು. ಟ್ರೈಲರ್ನಲ್ಲಿ ನನ್ನ ಧ್ವನಿಯೇ ಇರಲಿಲ್ಲ. ಇದಕ್ಕೂ ಮೊದಲು ಬಿಡುಗಡೆಯಾದ ಹಾಡಿನ ಡೈಲಾಗ್ನಲ್ಲೂ ನನ್ನ ವಾಯ್ಸ್ ಬಳಸಿರಲಿಲ್ಲ. ಇಷ್ಟೊಂದು ದೊಡ್ಡ ಬದಲಾವಣೆ ಮಾಡಿದರೂ ಒಂದು ಮಾತು ಹೇಳುವ ಸೌಜನ್ಯವನ್ನು ಚಿತ್ರತಂಡ ತೋರಲಿಲ್ಲ. ಇದು ನನಗೆ ಹೆಚ್ಚು ಬೇಸರ ತಂದಿತು. ಅದಕ್ಕಾಗಿಯೇ ನಾನು ಟ್ರೈಲರ್ ಲಾಂಚ್ ಕಾರ್ಯಕ್ರಮಕ್ಕೆ ಹೋಗಲಿಲ್ಲ. ಅವರು ಮೊದಲೇ ತಿಳಿಸಿದ್ದರೆ ಯಾವುದೇ ಸಂಭಾವನೆ ಪಡೆಯದೆ ಉಚಿತವಾಗಿಯೇ ಟ್ರೈಲರ್ಗೆ ಡಬ್ಬಿಂಗ್ ಮಾಡಿಕೊಡುತ್ತಿದ್ದೆ. ರಾಜ್ ಬಿ ಶೆಟ್ಟಿ ಜೊತೆ ಯಾವುದೇ ಮನಸ್ತಾಪ ಇಲ್ಲ. ನಾನು ಈಗಾಗಲೇ ಮಲ್ಟಿ ಸ್ಟಾರರ್ ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದೇವೆ. ಚೌಕ ಸಿನಿಮಾದಲ್ಲಿ 4 ಹೀರೋಗಳು ಒಟ್ಟಿಗೆ ನಟಿಸಿದ್ದೇವೆ. ಇಂದಿಗೂ ಎಲ್ಲರೂ ಒಳ್ಳೆಯ ಸ್ನೇಹಿತರೆ. ರಾಜ್ ಬಿ ಶೆಟ್ಟಿ ಅತ್ಯಂತ ಪ್ರತಿಭಾವಂತ ಕಲಾವಿದ, ಉತ್ತಮ ವ್ಯಕ್ತಿ. ಅವರ ಜೊತೆ ನನಗೆ ಯಾವುದೇ ಸಮಸ್ಯೆ ಇಲ್ಲ. ಅವರು ನನಗೆ ಕರೆ ಮಾಡಿಲ್ಲ, ಆದರೆ ಯಾವಾಗ ಬೇಕಾದರೂ ಅವರ ಜೊತೆ ಮಾತನಾಡಲು ನಾನು ಸಿದ್ಧನಿದ್ದೇನೆ. ಇಂಡಸ್ಟ್ರಿ ಬೆಳಿಬೇಕು, ನಿರ್ಮಾಪಕರು ಚೆನ್ನಾಗಿರಬೇಕು ಎಂಬುದೇ ನನ್ನ ಆಶೆ. ಈ ಬೆಳವಣಿಗೆಯಿಂದ ನನ್ನ ತಂದೆ ದೇವರಾಜ್ ಅವರಿಗೂ ತುಂಬ ಬೇಸರವಾಗಿದೆ. ಪ್ರತಿ ಬಾರಿ ಕೊನೆಯವರೆಗೂ ಎಲ್ಲರ ಮೇಲೆ ನಂಬಿಕೆ ಇಟ್ಟು ನೀನೇ ಕಷ್ಟಪಡುತ್ತೀಯಾ, ನಿನ್ನ ಸ್ಥಿತಿ ನೋಡಿದರೆ ಬೇಸರವಾಗುತ್ತದೆ ಎಂದು ದೇವರಾಜ್ ಅವರು ಹೇಳಿದರು. ನಾನು ಸಿನಿಮಾಗಳಿಗೆ ಲಿಖಿತ ಒಪ್ಪಂದ ಮಾಡಿಕೊಳ್ಳುವವನಲ್ಲ. ಮಾತಿನ ಮೇಲಿನ ನಂಬಿಕೆಯಿಂದಲೇ ಕೆಲಸ ಮಾಡುತ್ತೇನೆ. ಅದೇ ನಂಬಿಕೆ ಈಗ ನನಗೆ ಸಮಸ್ಯೆಯಾಗಿದೆ ಎಂದು ಪ್ರಜ್ವಲ್ ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮಾತನಾಡಿದ ಅವರು, ಒಂದು ಸಿನಿಮಾ ಎಂದರೆ ಅದು ಒಬ್ಬ ನಟನದ್ದು ಅಲ್ಲ, ಅದರ ಹಿಂದೆ ನೂರಾರು ಜನರ ಜೀವನ ಇರುತ್ತದೆ. ಆ ಸಿನಿಮಾ ಯಶಸ್ವಿಯಾದರೆ ಎಲ್ಲರಿಗೂ ಒಳ್ಳೆಯದು. ಇನ್ನು ನನ್ನ ಮ್ಯಾನೇಜರ್ ಚಿತ್ರತಂಡದ ಜೊತೆ ಸಂಪರ್ಕದಲ್ಲಿದ್ದಾರೆ. ಸಮಸ್ಯೆ ಬಗೆಹರಿದರೆ ನನಗೆ ಸಂತೋಷವೇ ಅಂತ ಪ್ರಜ್ವಲ್ ದೇವರಾಜ್ ಅವರು ಹೇಳಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ಇನ್ನಷ್ಟು ಇದೇ ರೀತಿ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ.